ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಗ್ ಬಿರಿಯಾನಿಯನ್ನು ತುಂಬ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ, ಬನ್ನಿ. ಎಗ್ ಬಿರಿಯಾನಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 2 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಎಗ್ ಬಿರಿಯಾನಿ ಮಾಡೋದಕ್ಕೆ. 2 ಈರುಳ್ಳಿ ತಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರದ ಪುಡಿ ಹಾಕ್ತೀನಿ, ಈ ಟೇಸ್ಟಿಗೋಸ್ಕರ 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇನ್ನು ತಗೊಂಡು ಚೆನ್ನಾಗಿ ಸಣ್ಣಕ್ಕೆ ಎಸ್ಲಾಗಿ ಕಟ್ ಮಾಡ್ಕೋಬೇಕು ನೀಟಾಗಿ. ಕ್ಲೀನಾಗಿ ತೊಳ್ಕೊಬೇಕು. ಫಸ್ಟು ಕ್ಲೀನಾಗಿ ತೊಳ್ಕೊಂಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು ಕ್ಲೀನಾಗಿ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರಮಾಣದ ಬೇಕಂದರೆ ಜಾಸ್ತಿ ಕಟ್ ಮಾಡ್ಕೊಳ್ಳಿ. ನಾನು ಬರೀ ಒಂದು 6 ಮಟ್ಟಿದ್ದು ಮಾಡ್ತಾಯಿದ್ದೀನಿ, ಸ್ವಲ್ಪ ಮಾಡ್ತಾಯಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ತಗೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಅವೆಲ್ಲ ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಇಷ್ಟು ತಗೊಂಡಿದ್ದೀನಿ. ನಾನು 6 ಮಟ್ಟಿಯಿಂದ ಮಾಡ್ತಾಯಿದ್ದೀನಿ, ಅದಕ್ಕೆ ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ನಾನು ಕ್ಲೀನಾಗಿ ನೀಟಾಗಿ ತೊಳ್ಕೊಂಬಿಟ್ಟು ಸಣ್ಣಕ್ಕೆ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೆ ನೋಡಿ, ಅರ್ಥ ಆಗುತ್ತೆ ಯಾವ ಥರ ಮಾಡಬೇಕು ಅಂತ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಯಾವ್ಯಾವ ಥರ ಏನೇನು ಮಾಡಬೇಕು ಅಂತ. ಯಾವ್ಯಾವ್ದು ಐಟಮ್ಸ್ ಏನಂತ ಒಂದು ಸ್ವಲ್ಪ ಮಿಸ್ ಆಯ್ತು ಅಂದರೆ ಅದು ಟೇಸ್ಟಾಗಿ ಕೆಟ್ಟೋಗ್ಬಿಡುತ್ತೆ. ನೀವು ಸ್ಕಿಪ್ ಮಾಡಿದೆ ನೋಡಿ. ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನಲ್ಲಿ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ನಮ್ಮ ಚಾನಲ್ಗೆ. ನೋಡಿ ಈರುಳ್ಳಿನೂ ಈ ಥರ ಉದ್ದುದ್ದ ಕಟ್ ಮಾಡ್ತಾಯಿದ್ದೀನಿ, ಎಸ್ಲಾಗಿ ಬರೋಂಗೆ ತೆಳ್ಳಗೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಯಾರಿಗೆ ಬರೋದಿಲ್ಲ ಅಂತ ಅನ್ನೋರ್ತಾರೆ ಅವರು ಕೂಡ ಮಾಡ್ಕೋಬೋದು ಈಸಿಯಾಗಿ ಮನೆಯಾಗೆ. ಭಾಳ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಟೊಮೆಟೊ ಹಣ್ಣು ಕೂಡ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಕೂಡ ಉದ್ದುದ್ದ ಕಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ರೈಸ್ನಾಗ ಸಿಗಬೇಕು ಅವು, ಹಿಂಗೆ ಎತ್ತಿಡಂಗಿರಬೇಕು ಆ ಥರ ಕಟ್ ಮಾಡಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ಸಣ್ಣಕ್ಕೆ, ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ, ಈಗ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಸಣ್ಣ ಕಟ್ ಮಾಡಬೇಕು. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು. ನೆಕ್ಸ್ಟು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು 6 ಮಟ್ಟಿ ತಗೊಂಡಿದ್ದೀನಿ, ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿ ನೀಟಾಗಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟಿಗೆ. ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 6 ಮಟ್ಟಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ, ಬೇಯಿಸ್ಕೊಂಡಿದ್ನೆಲ್ಲ ಅವನ್ನೇ ಸುಲಿದು ಇಟ್ಕೊಂಡಿನಿ. ಈ ಥರ ಮಾಡಿಕೊಂಡು ಈ ಥರ ತೆಳ್ಳಗೆ ಚಾಕ್ತಿಲ್ಲ ಈ ಥರ ನಾನು ಗೆರೆ ಹೊಡಿತಾಯಿದ್ದೀನಿ, ಯಾಕಂದರೆ ಅದರ ಉಪ್ಪು, ಖಾರ, ಮಸಾಲೆ ಎಲ್ಲ ಹೋಗಲಿ, ಟೇಸ್ಟಿಯಾಗಿ ಬರುತ್ತೆ ಅಂತ ಆ ಥರ ಮಾಡ್ತಾಯಿದ್ದೀನಿ. ನೀವು ಈ ಥರ ಮಾಡ್ಕೊಳ್ರಿ. ಇಲ್ಲಾಂದರೆ ನೀವು 2 ಹೋಳು ಮಾಡ್ಕೊತೀನಿ ಅಂದರೆ ಈ ಥರ ಪೀಸ್ ಮಾಡ್ಕೊಂಡು ಹಾಕ್ಕೋಬೋದು. ನನಗೆ ಅದ್ರಾಗೆಲ್ಲ ಇದಾಗ್ಬಿಡ್ತೈತಿ ಅಂತ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು. ಅದ್ರಾಗ ಕಟ್ ಮಾಡಿ ಹಾಕಿದ್ವಿ ಅಂದರೆ ಎಲ್ಲ ಕದಲ ಹೋಗ್ಬಿಡುತ್ತೆ, ಅದ್ರಾಗ ಸಿಗೋದೇ ಇಲ್ಲ. ಹಾಗಾಗಿ ನಾನು ಅದೇ ಥರ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಒಂದು ಕಾಯಬೇಕು ಒಂದು ಸ್ವಲ್ಪ. ಇದು ಕುಕ್ಕರು
ಕಾದಿದೆ, ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಸಾಕಿಷ್ಟು. ನಾನು ಸ್ವಲ್ಪ ಮಾಡ್ತಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ತಗೊಂಡಿದ್ದೀನಿ ಆಯಿಲು. ಇಷ್ಟೇ ಸಾಕು. ಎಣ್ಣೆ ಕಾಯಬೇಕದು ಚೆನ್ನಾಗಿ, ಯಾಕಂದ್ರೆ ಹಸಿ ಇದ್ದಾಗ ಹಾಕ್ಬಿಟ್ರೆ ಅದು ಹಸಿ ಎಣ್ಣೆ ಸ್ಮೆಲ್ಲ ಬಂದುಬಿಡುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಬೇಕದು. ಎಣ್ಣೆ ಚೆನ್ನಾಗಿ ಕಾದರೆ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಾಗುತ್ತೆ ಅದು. ಕಾದಿದೆ ಎಣ್ಣೆ. ಈ ಮೊಟ್ಟೆ ಹಾಕ್ಕೋಬೇಕು ಇದ್ರಾಗೆ, ಒಳಗೆ ಒಂದೊಂದೇ. ಇದ್ರೊಳಗೆ ಒಂದೊಂದೇ ಮೊಟ್ಟೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಮೊಟ್ಟೆನ. ಈ ಥರ ಫ್ರೈ ಮಾಡೋಕ್ಕೆ ಹಾಕೋದ್ರಿಂದ ರುಚಿಯಾಗಿ ಬರ್ತಾವೆ. ರೈಸೂ ಟೇಸ್ಟಿಯಾಗಿ ಬರುತ್ತೆ, ಮೊಟ್ಟೆನ ತಿನ್ನಬೇಕಾದ್ರೆ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊತ ಇದ್ದೀನಿ ಮೊಟ್ಟೆನ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಈ ಥರ ಅದು ಖಾರದ ಪುಡಿ, ಅರಿಶಿನ, ಉಪ್ಪು ಎಲ್ಲ ಹಿಡಿದ್ರೇ ಅದು ಟೇಸ್ಟಿ ಬರುತ್ತೆ. ಹಾಗಾಗಿ ನಾನು ಫ್ರೈ ಮಾಡಿ ಇಟ್ಕೊತ ಇದ್ದೀನಿ ಮೊಟ್ಟೆನ. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದವು ಅಂದರೆ ಭಾಳ ಚೆನ್ನಾಗಿ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫ್ರೈ ಮಾಡಿ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದ್ದಾವೆ. ಈ ಥರ ಕೈ ಆಡ್ತಾ ಇರಬೇಕು. ಈ ಥರ ಕೈ ಆಡ್ತಾ ಇದ್ದರೆ ಅವು ಕೆಳಗು ಮ್ಯಾಗು ಎಲ್ಲ ಫ್ರೈ ಆಗುತ್ತೆ. ಒಂದೇ ಸೈಡೇ ಬಿಟ್ಬಿಟ್ವಿ ಅಂದರೆ ಕೆಳಗಷ್ಟೇ ಫ್ರೈ ಆಗಿರುತ್ತೆ, ಮೇಲೆ ಫ್ರೈ ಆಗಲ್ಲ. ಹಾಗಾಗಿ ನಾನು ಕೆಳಗ ಮ್ಯಾಗ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸಣ್ಣ ಉರಿಯಲ್ಲೇ ಇಟ್ಕೋಬೇಕು ಇದನ್ನು, ಇಲ್ಲಾಂದ್ರೆ ಕೆಳಗೆ ಖಾರ ಪುಡಿ, ಅರಿಶಿನ ಅವೆಲ್ಲ ಹಾಕಿದ್ವಲ್ಲ ಸೀದ್ಬಿಡುತ್ತೆ. ಹಾಗಾಗಿ ನಾವು ಸೀತೈತೆ ಅಂತ ನಾವು ಸಣ್ಣೂರಿಗೆ ಇಟ್ಕೊಂಡು ಮಾಡ್ಕೋಬೇಕು. ಸಣ್ಣೂರಿಗೆ ಇಟ್ಕೊಂಡು ಮಾಡಿದ್ರೇ ಅದು ಟೇಸ್ಟು, ಅದು ಒಂಥರ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ. ಬಿರಿಯಾನಿನೂ ಭಾಳ ಚೆನ್ನಾಗಾಗುತ್ತೆ. ಸಣ್ಣ ಉರಿಯಲ್ಲಿಟ್ಟು ನಾವು ಸಣ್ಣ ಉರಿಯಲ್ಲೇ ಬೇಯಿಸಿದ್ವಿ ಅಂದರೆ ಭಾಳ ಟೇಸ್ಟಿಯಾಗಿ ಬರುತ್ತೆ. ಈಗ ತೆಗೆದಿಟ್ಕೊಂಡು ಫ್ರೈ ಆಗಿದ್ದಾವೆ ನೋಡು. ಒಂದೊಂದು ಎತ್ತಿಟ್ಕೊತಾ ಇದ್ದೀನಿ ನೋಡಿ. ಈ ಥರ ಎಷ್ಟು ಚೆನ್ನಾಗಾಗಿದ್ದಾವೆ. ಈ ಥರ ಆಗಿರಬೇಕು. ಈ ಥರ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ಚಕ್ಕೆ, ಲವಂಗ, ಒಂದು ಚಕ್ರ ಮುಗ್ಗು ತಗೊಂಡಿದ್ದೀನಿ, 4 ಲವಂಗ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, ಕಾಳು ಮೆಣಸು ಹಾಕಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು ತೆಗೆದ ತಕ್ಷಣವೇ ಹಾಕ್ಬೇಕು ಇವನ್ನ. ಇದೊಂದು ಸ್ವಲ್ಪ ಒಗ್ಗರಣೆ ಇದ್ರಾಗ ಎಣ್ಣೆ ಫ್ರೈ ಆಯ್ತು ಅಂದರೆ ಅದ್ರಾಗ ಇದೆಲ್ಲ ಬಿಟ್ಕೊಳುತ್ತಲ್ಲ, ಘಮ ಬಿಟ್ಕೊಳ್ತಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ, ಸಣ್ಣಕ್ಕೆ ಸಸಲಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೇ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವೊಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಇದನ್ನು ನೋಡಿ, ಈ ಥರ ಕೈ ಆಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ 2. ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಮೇಲೆ ಟೊಮೆಟೊ ಹಾಕಬೇಕು. ಯಾಕಂದರೆ ಇಲ್ಲಾಂದ್ರೆ ಈರುಳ್ಳಿ ಹಸ್ಗಾಗ್ಬಿಡುತ್ತೆ, ಅವು ಚೆನ್ನಾಗಿ ಬರೋದಿಲ್ಲ, ಒಗ್ಗರಣೆ ಟೇಸ್ಟಾಗಿ ಬರೋದಿಲ್ಲ. ಹಾಗಾಗಿ ನಾನು ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಂಗೆ ಫ್ರೈ ಮಾಡ್ತಾಯಿದ್ದೀನಿ.
ಈ ಥರ ಒಗ್ಗರಣೆ ಆಗಿದೆ ನೋಡಿ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿದು. ನೋಡಿ ಈ ಥರ ಕೈ ಆಡ್ತಾ ಇರಬೇಕು. ಯಾಕಂದರೆ ಮೊದಲಿಗೆ ಖಾರ ಪುಡಿ ಹಾಕಿದ್ನೆಲ್ಲ ಅದು ತಳ ಹಿಡಿತೈತೆ ಅಂತ ಹೇಳ್ಬಿಟ್ಟು ಕೈ ಆಡ್ತಾ ಇದ್ದೀನಿ ಅದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಈ ಥರ ಒಗ್ಗರಣೆ ಎಲ್ಲ ಚೆನ್ನಾಗಿ ಮೆತ್ತ ಬೆಂದಿದೆ, ರೋಸ್ಟ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಈರುಳ್ಳಿ ಅವೆಲ್ಲ ಎಷ್ಟು ಬೆಂದಿದ್ದಾವೆ. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಮಾಗಿದರೆ ಸಾಕು. ನೋಡಿ ಈ ಥರ ಕೈ ಆಡ್ತಾಯಿದ್ದೀನಿ. ನಾನು ಇದಕ್ಕೆ ಮಸಾಲೆ ಏನು ರುಬ್ಬೋದು ಬೇಡ, ಏನು ಈಜಿಯಾಗಿ ಮಾಡ್ಕೊಬೋದು ಮನೆಯಲ್ಲೇ, ಭಾಳ ಟೇಸ್ಟಿಯಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಹಾಗೆ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ. ಮನೆಯಲ್ಲೇ ಈಜಿಯಾಗಿ ಮಾಡ್ಕೋಬೋದು ಇದನ್ನು ದಿಢೀರನ್ನಂಗೆ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು. ಏನು ಅಡುಗೆ ಬರಲ್ಲಪ್ಪ ಅಂದರೂ ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿ ಟೇಸ್ಟಿ ಬರುತ್ತೆ. ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ. ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ನೀಟಾಗಿ ಕ್ಲೀನಾಗಿ ಒಗ್ಗರಣೆ ಆದಾದಮೇಲೆ ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಒಗ್ಗರಣೆ. ಇದೆಲ್ಲ ಕ್ಲೀನಾಗಿ ಫ್ರೈ ಆಗಬೇಕು, ಹಂಗಾದ್ರೇ ಬಿರಿಯಾನಿ ಚೆನ್ನಾಗಿ ಬರೋದು. ಒಂದು ಲೋಟ ಮೊಸರು, ಒಂದು ಬೌಲ್ ಮೊಸರು ತಗೊಂಡಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಒಂದು ಬೌಲ್ ಮೊಸರು ಸಾಕು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ಒಂದೇ ಬೌಲು ತಗೊಂಡಿದ್ದೀನಿ ಮೊಸರು. ನಿಮಗೇನು ಜಾಸ್ತಿ ಬೇಕಪ್ಪ ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ಎಷ್ಟು ಮಾಡಿದ್ದೀನೋ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಷ್ಟೇ ನೀವು ಮನೇಲಿ ಮಾಡ್ಕೊಳೋದಾದರೆ. ನಾನು 6 ಮಟ್ಟಿದಷ್ಟೇ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ತಗೊಂಡಿದ್ದೀನಿ ನಾನು ಮಸಾಲೆ ಎಲ್ಲ. ನೋಡಿ ನಾನು ಈ ಥರ ಉಪ್ಪೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ನೀಟಾಗಿ ಎಲ್ಲ ಕೈ ಹಿಡ್ಕೋಬೇಕು ಉಪ್ಪು ಹಾಕಿ. ಎಷ್ಟು ನೀಟಾಗಿ ಈ ಥರ ಎಲ್ಲ ಹಾಕಿದ್ದೀನಿ. ಒಗ್ಗರಣೆ ಹಾಕಿದ್ದೀನಿ, ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಂಡು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ತೊಳೆದು ನೆನೆಗಿಟ್ಟಿದ್ದೆ ಅಕ್ಕಿನ. ಕ್ಲೀನಾಗಿ ನೆನ್ಕೊಂಡಿದ್ದಾವೆ ಅಕ್ಕಿ. ಈಗ ಅಕ್ಕಿ ಹಾಕೋಣ. ಅಕ್ಕಿ ತೊಳೆದು ನೆನೆಕಿಟ್ರೆ ರೈಸು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅಕ್ಕಿ ನೆನೆಕಿಟ್ಟಿದ್ದೆ ತುಂಬ ಒಂದು 10 ನಿಮಿಷ. ಈ ಥರ ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡೋಣ. ಕೈ ಆಡೋಣ. ಈ ಥರ ಎಲ್ಲ ಕೈಯಾಡಿ ಎಲ್ಲ ಕಡೆನೂ ಸ್ಪ್ರೆಡ್ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಇವಾಗ ಅಕ್ಕಿಗೆ 2 ಕಪ್ ಅಕ್ಕಿ ತಗೊಂಡಿದ್ದೀನಿ ನಾನು. 4 ಕಪ್ಪು ನೀರು ಹಾಕ್ತಾಯಿದ್ದೀನಿ. 4 ಲೋಟ ನೀರು ಹಾಕ್ತಾಯಿದ್ದೀನಿ. ಎರಡು ಕಪ್ ಅಕ್ಕಿಗೆ 4 ಕಪ್ಪು ನೀರು ಸಾಕು. ಚೆನ್ನಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 4 ಲೋಟ ನೀರು ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಗುರಾಡ್ಬಿಟ್ಟು ಮೊಟ್ಟೆ ಹಾಕೋಣ. ಈ ಥರ ಎಲ್ಲ ಗುರಾಡಿದ್ದೀನಿ.
ಮೊಟ್ಟೆ ಹಾಕ್ಯಣನೀಗ ಮೊಟ್ಟೆ ಹಾಕಿ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ಚೆನ್ನಾಗಿ ಟೇಸ್ಟಾಗಿ. ನನ್ನ ಮೆಥಡಲ್ಲೇ ಮಾಡಿದರೆ ಈಜಿಯಾಗಿ ಮಾಡ್ಕೋಬೋದು. ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ. 6 ಮೊಟ್ಟೆ ಬೇಯಿಸ್ಕೊಂಡಿದ್ದೆ ನಾನು. 6 ಮೊಟ್ಟೆ ಬೇಯಿಸ್ಕೊಂಡಿದ್ದೆ, ಸಾಕು ನಮಗೆ, ನಾವು 4 ಜನ ಇರೋದು, ಹಾಗಾಗಿ ನಾನು 6 ಮೊಟ್ಟೆ ಹಾಕ್ಕೊಂಡಿದ್ದೆ. ಈ ಕುಕ್ಕರ್ ಮುಚ್ಚಿಕೊಂಡು ಕುಕ್ಕರ್ ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ, ವಿಷಲ್ ಬರುತ್ತೆ ಅಷ್ಟೊತ್ತಿಗೆ. ಈ ಕಡೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ ಬನ್ನಿ. ರೆಡಿ ಆಯಿತು. ನಾವು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ. ಮೊಸರು ಬಜ್ಜಿಗೆ ಯಾಕಪ್ಪ ಅಂದರೆ ಇದ್ರ ಜೊತೆ ಮೊಸರು ಬಜ್ಜಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ನೀವು ಬೇಕಾದರೆ ಸೌತೆಕಾಯಿ ಕ್ಯಾರೆಟು ಹಾಕ್ಬೋದು. ನಾನು ಇಲ್ಲದಕ್ಕೋಸ್ಕರ ನಾನು ಹಾಕಿಲ್ಲ, ಸೌತೆಕಾಯಿ ಕ್ಯಾರೆಟು ಆ್ಯಡ್ ಮಾಡಿಲ್ಲ. ನೀವು ಬೇಕಾದ್ರೆ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿರುತ್ತೆ. ಇದೇ ಮೆಥಡಿಂದ ಮಾಡಿ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಈಜಿಯಾಗಿರುತ್ತೆ, ಈಜಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಮೊಸರು ಬಜ್ಜಿ ಸಾಕಿಷ್ಟು. ರೆಡಿ ಆಯಿತು. ರೆಡಿಯಾಗಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ, ಘಮ ಘಮ ಅಂತದೆ, ಸ್ಮೆಲ್ ಬರ್ತಾ ಇದೆ. ಭಾಳ ಘಮ ಘಮ ಅಂತ ಇದೆ. ರೆಡಿ ಆಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಬಾಸ್ಮತಿ ಅಕ್ಕಿಯಿಂದ ಮಾಡಿದ್ದೀನಿ, ನೀವು ಬೇಕಾದ್ರೆ ಯಾವ ಅಕ್ಕಿನಾದರೂ ತಗೋಬೋದು. ಬಾಸ್ಮತಿ ಅಕ್ಕಿಯಿಂದ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಹೇಳಿ ಬರೀ ಬಾಸ್ಮತಿ ಅಕ್ಕಿನ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿರಿಯಾನಿ. ಈ ಬಿಸಿ ಬಿಸಿಯದೇ ಟೇಸ್ಟಾಗಿ ತಿನ್ನಬೇಕು, ಹಾಗಾದರೆ ಭಾಳ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೆಡಿ, ಎಗ್ ಬಿರಿಯಾನಿ ಮೊಸರು ಬಜ್ಜಿ ರೆಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.